ಸ್ನೇಹಿತರೆ, ಕುಶಲ ಶಿಲ್ಪಿಗಳು ಸಾವಧಾನದಿಂದ ಕೆತ್ತಿದಂತೆ ಕಾಣುವಂತಹ ಕಲ್ಲಿನ ಶಿಲ್ಪಗಳು, ಸುತ್ತಲೂ ಮಧುವಣಗಿತ್ತಿಯಂತೆ ಕಂಗೊಳಿಸುವ ಕಾನನ, ಮಧ್ಯ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಜಲಧಾರೆ, ಪ್ರವಾಸಿಗರನ್ನ ಸೂಚಿಗಲ್ಲಿನಂತೆ ಸೆಳೆಯಲು ಇನ್ನೇನು ಬೇಕು? ಹೌದು, ಇದು ದಕ್ಷಿಣ ಭಾರತದ ನಯಾಗರ ಜಲಪಾತ ಎಂದೇ ಸೌಂದರ್ಯ ಉಪಾಸಕರಿಂದ ಕರೆಸಿಕೊಳ್ಳುವ ಹೊಗೇನಕಲ್ ಫಾಲ್ಸ್ನ ನೋಟ. ಬೆಟ್ಟಗಳ ರಾಶಿ, ಹಸಿರು ಸೌಂದರ್ಯವನ್ನ ಹೊತ್ತು ನಿಂತಿರುವ ಹೊಗೇನಕಲ್ ಜಲಪಾತ ಹನೂರು ತಾಲೂಕಿನ ಕೇಂದ್ರದಿಂದ 100 ಕಿಲೋಮೀಟರ್ ದೂರದ ರಾಜ್ಯದ ಗಡಿಭಾಗದಲ್ಲಿದೆ. ದಟ್ಟ ಕಾಡಿನ ನಡುವೆ 70 ಅಡಿಗಳಿಗೂ ಹೆಚ್ಚು ಎತ್ತರದಿಂದ ಧುಮ್ಮಿಕ್ಕುವ ಪರಿಯನ್ನ ಕಣ್ತುಂಬಿಕೊಳ್ಳುವುದೇ ಹಬ್ಬ. ಕೊಡಗಿನಲ್ಲಿ ಹುಟ್ಟುವ ಕಾವೇರಿ ತಮಿಳುನಾಡಿಗೆ ಪ್ರವೇಶಿಸುವಂತಹ ಹೆಬ್ಬಾಗಿಲಿದು. ಬಂಡೆಗಳ ಮೇಲಿನಿಂದ ಹರಿದು ಬರುವಂತಹ ಕಾವೇರಿ ನಲಿದು ನರ್ತಿಸಿ ಪಾಲಮಾಡು ಎಂಬಲ್ಲಿ ಬೋರ್ಗರೆಯುತ್ತಾಳೆ. ಈ ಭಾಗದಲ್ಲಿ ಒಟ್ಟು 36 ಕಿರುಚರಿಗಳು ಸೃಷ್ಟಿಯಾಗುತ್ತವೆ. ನೀರು ಧುಮ್ಮಿಕ್ಕುವ ರಭಸಕ್ಕೆ ನೀರಿನ ಹನಿಗಳು ಗಾಳಿಯೊಂದಿಗೆ ಬೆರೆತು ಮೋಡದ ಸ್ವರೂಪವನ್ನು ಪಡೆದುಕೊಳ್ಳುವ ದೃಶ್ಯ ರಮಣೀಯವಾಗಿರುತ್ತದೆ. ಜಲಪಾತದಿಂದ ಚಿಮ್ಮುವಂತಹ ನೀರಿನ ಹನಿ ದಟ್ಟವಾದ ಹೊಗೆಯ ಸ್ವರೂಪ ಪಡೆಯುವ ಕಾರಣದಿಂದಲೇ ಇದಕ್ಕೆ ಹೊಗೇನಕಲ್ ಎಂಬ ಹೆಸರು ಬಂದಿದೆ. ವಾರಾಂತ್ಯದ ದಿನಗಳಲ್ಲಿ ಹಾಗೂ ರಜಾ ದಿನಗಳಲ್ಲಿ ಬೆಂಗಳೂರು ಹಾಗೂ ತಮಿಳುನಾಡಿನಿಂದ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಳೆಗಾಲದ ಈ ದಿನಗಳು ಹೊಗೇನಕಲ್ ಕಣ್ತುಂಬಿಕೊಳ್ಳಲು ಸೂಕ್ತವಾದಂತಹ ಸಮಯ ಅಂದರೆ ತಪ್ಪಾಗಲಾರದು.